ಯಾರ್ಯಾರು ಹೊಸ್ದಾಗಿ ಮದುವೆ ಆಗ್ತಿದ್ದಾರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಮದುವೆ ಆಗಿ ತುಂಬ ವರ್ಷ ಕಪಲ್ ಆಗಿ ಇರೋರ್ಗು ಹೆಲ್ಪ್ ಆಗುತ್ತೆ. ಗಂಡ ಯೋಚನೆ ಮಾಡೋ ರೀತಿಗೂ ಹೆಂಡತಿ ಯೋಚನೆ ಮಾಡೋ ರೀತಿಗೂ ನಾವು ಎಮೋಷನ್ಸ್ನ ಹೇಳ್ಕೊಳ್ಳೋದು ಅಥವಾ ಎಕ್ಸ್ಪ್ರೆಸ್ ಮಾಡೋ ರೀತಿಗೆ ತುಂಬಾ ಡಿಫ್ರೆಂಟ್ ಇರುತ್ತೆ. ಏನು ಫಿಲ್ಟರ್ಸ್ ಇಲ್ದಲೆ ನಾನು ಎಲ್ಲ ಮಾತಾಡ್ಬೋದು ನನ್ನ ಪಾರ್ಟ್ನರ್ ಹತ್ರ ಅಂತಂದರೆ ದಟ್ಸ್ ಅ ಬ್ಲೆಸ್ಸಿಂಗ್ ಅಲ್ವಾ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಕೇಶವ್ ಯೂಟ್ಯೂಬ್ ಚಾನಲ್. ಇವತ್ತು ಮಾತಾಡ್ತಿರೋಂಥ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಅದೇನಂತ ಹೇಳಿದರೆ ರಿಲೇಷನ್ಶಿಪ್. ಸೊ ಇದರಲ್ಲಿ ನಾನು ಆ್ಯಕ್ಚುಲಿ ಮಲ್ಟಿಪಲ್ ಎಪಿಸೋಡ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಎಪಿಸೋಡ್ಗೆ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ಓಪನ್ ಕಮ್ಯುನಿಕೇಷನ್ ಇನ್ ಎ ರಿಲೇಷನ್ಶಿಪ್ ಅಂತ. ಯಾರ್ಯಾರು ಹೊಸ್ದಾಗಿ ಮದುವೆ ಆಗ್ತಿದ್ದಾರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಮದುವೆ ಆಗಿ ತುಂಬ ವರ್ಷ ಕಪಲ್ ಆಗಿ ಇರೋರ್ಗು ಹೆಲ್ಪ್ ಆಗುತ್ತೆ. ನಾವೇನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಯಾವುದೇ ಎರಡು ವ್ಯಕ್ತಿನೂ ಸೇಮ್ ಅಲ್ಲ. ಅದು ಗಂಡ ಹೆಂಡ್ತಿನೇ ಆಗಬೇಕು ಅಂತಲ್ಲ, ಅಪ್ಪ ಅಮ್ಮ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಾವೆಲ್ಲರೂ ತುಂಬ ಡಿಫ್ರೆಂಟ್. ನಾವು ಯೋಚನೆ ಮಾಡೋ ರೀತಿ ಡಿಫ್ರೆಂಟ್, ನಾವು ಎಮೋಷನ್ಸ್ನ ಯಾವ ರೀತಿ ಫೀಲ್ ಮಾಡ್ತೀವಿ, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದು ಡಿಫ್ರೆಂಟ್. ಒಂದು ಸಿಚುವೇಶನ್ನ ನಾನು ಯಾವ ರೀತಿ ಅರ್ಥ ಮಾಡ್ಕೊತೀನಿ, ಬೇರೆಯವ್ರು ಯಾವ ರೀತಿ ಅರ್ಥ ಮಾಡ್ಕೊತಾರೆ, ಎಲ್ಲದೂ ಡಿಫ್ರೆಂಟ್. ಸೊ ಇದೇ ನಮ್ಮ ಯೂನಿಕ್ನೆಸ್ ಅಲ್ವಾ. ಬಟ್ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮ್ ಈ ಡಿಫ್ರೆನ್ಸಿಂದನೇ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ. ಸೊ ಇವತ್ತು ಸ್ಪೆಸಿಫಿಕಲಿ ನಾನು ಗಂಡ ಹೆಂಡತಿ ಮಧ್ಯೆ ಕಮ್ಯುನಿಕೇಷನ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಕ್ಚುಲಿ ನನ್ನದು ಒಬ್ಳು ಕ್ಲೋಸ್ ಫ್ರೆಂಡ್ ಇದನ್ನು ರಿಕ್ವೆಸ್ಟ್ ಮಾಡೋದು ಈ ಟಾಪಿಕ್ ಬಗ್ಗೆ ಮಾತಾಡು ಅಂತ ಹೇಳಿ. ಹಾಗಾಗಿ ಸೊ ಫಸ್ಟ್ ಏನು ಅರ್ಥ ಮಾಡ್ಕೊಬೇಕಂತ ಹೇಳಿದ್ರೆ, ಗಂಡ ಹೆಂಡತಿ ಅಂತ ಬಂದಾಗ ಗಂಡ ಯೋಚನೆ ಮಾಡೋ ರೀತಿಗೂ ಹೆಂಡತಿ ಯೋಚನೆ ಮಾಡೋ ರೀತಿಗೂ ನಾವು ಎಮೋಷನ್ಸ್ನ ಹೇಳ್ಕೊಳ್ಳೋದು ಅಥವಾ ಎಕ್ಸ್ಪ್ರೆಸ್ ಮಾಡೋ ರೀತಿಗೆ ತುಂಬಾ ಡಿಫ್ರೆಂಟ್ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಂಡಲೇ ಎಷ್ಟೊಂದು ಸಲ ಏನಾಗುತ್ತೆ, ನಮಗೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡಿರಲ್ಲ ಅದರ್ ಪರ್ಸನ್. ಸೊ ಅದರಿಂದ ಏನಾಗುತ್ತೆ, ಬೇಜಾರಾಗುತ್ತೆ, ಕೋಪ ಬರುತ್ತೆ, ಮನಸ್ತಾಪಗಳಾಗುತ್ತೆ. ಬಟ್ ಆ ಎಕ್ಸ್ಪೆಕ್ಟೇಷನ್ನ ನೀವೇ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ಇನ್ನೊಂದು ವ್ಯಕ್ತಿಗೆ ಅದು ಅರ್ಥನೇ ಆಗಲ್ಲ. ಹೇಗೆ ಅರ್ಥ ಆಗಬೇಕು ಹೇಳಿ? ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನಾನು. ಸೊ ಇವಾಗ ನನಗೇನೋ ಒಂದು ಬೇಜಾರಾಗಿದೆ, ಆಯಿತಾ. ನಾನು ಬೇಜಾರಾಗಿ ಅದೇ ಯೋಚನೆಯಲ್ಲಿ ಒಂಥರ ಮಂಕಾಗಿದ್ದೀನಿ. ಸೊ ನಾನೇನು ಅಂದ್ಕೊತಾ ಇದ್ದೀನಿ ಅಂದರೆ, ಓಕೆ, ಇವಾಗ ನನ್ನ ಹಸ್ಬೆಂಡ್ ಬಂದು ನನಗೆ ಸಮಾಧಾನ ಮಾಡ್ತಾರೆ. ನನಗಿವಾಗ ಅವರು ಇದ್ರ ಬಗ್ಗೆ ಏನಾಯಿತು ಅಂತೆಲ್ಲ ಕೇಳ್ಕೊತಾರೆ. ನಾನು ಅದನ್ನು ಮಾತಾಡಿದರೆ ಸ್ವಲ್ಪ ನಂಗೆ ಬೆಟರ್ ಆಗುತ್ತೆ ಅಂತ ನನ್ನ ಮೈಂಡಲ್ಲಿರುತ್ತೆ. ಸೊ ನೋಡ್ತೀನಿ 1 ಅವರ್ 2 ಅವರ್ ನೋಡ್ತೀನಿ, ನನ್ನ ಹಸ್ಬೆಂಡ್ ನನ್ನ ಹತ್ರ ಬಂದೇನು ಕೇಳೋದಿಲ್ಲ, ಮಾಡೋದಿಲ್ಲ. ಸೊ ನಾನೇನು ಮಾಡ್ಕೊತೀನಿ, ಬೇಜಾರಾಗ್ಬಿಟ್ಟು ಊಟ ಮಾಡಲ್ಲ, ಹಂಗೆ ಮಲ್ಕೊತೀನಿ. ಬೆಳಗ್ಗೆ ಎದ್ದಾಳ್ತೀನಿ, ಬೆಳಗ್ಗೆ ಎದ್ದು ಎಲ್ಲ ಕೋಪದಲ್ಲಿ ಅರ್ಜೆಂಟಲ್ಲಿ ಟಪ್ ಅಂತ ಮಾಡ್ತಾಯಿರ್ತೀನಿ. ಸೊ ಅವಾಗ ಹಸ್ಬೆಂಡ್ ಬಂದ್ಬಿಟ್ಟು ಆರಾಮಾಗಿ ಏನೂ ಆಗಿಲ್ದಿರೋ ಥರ ಮಾತಾಡ್ಬೋದು. ಸೊ ಅವಾಗೇನಾಗುತ್ತೆ, ನನಗೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಅಷ್ಟು ಬೇಜಾರು ಮಾಡಿಕೊಂಡು ನೈಟೆಲ್ಲ ಕೋಪ ಮಾಡ್ಕೊಂಡಿದ್ದೀನಿ, ನನ್ನ ಹಸ್ಬೆಂಡ್ ನಾರ್ಮಲ್ ಆಗಿದ್ದಾರಲ್ಲ ಅಂತ. ಬಟ್ ಇವಾಗ ಹಸ್ಬೆಂಡ್ ಕಡೆಯಿಂದ ಯೋಚನೆ ಮಾಡೋಣ. ಸೊ ಹಸ್ಬೆಂಡ್ ಏನು ಅಂದ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಓಕೆ, ನನ್ನ ಹೆಂಡತಿ ಏನೋ ಬೇಜಾರಲ್ಲಿದ್ದಾಳೆ, ನಾನು ಹೋಗ್ಬಿಟ್ಟು ಇವಾಗ ಅವ್ರಿಗೆ ಸುಮ್ಮನೆ ಅದೇಳು ಇದೇಳು ಅಂತ ಹೇಳಿ ಅಥವಾ ನಾನು ಸಮಾಧಾನ ಮಾಡೋಕ್ಕೆಲ್ಲ ಹೋದರೆ ಆ ಪ್ರಾಬ್ಲಮ್ ಬಗ್ಗೆ ಮತ್ತೆ ಮಾತಾಡಿ ಅವಳಿಗೆ ಮತ್ತೆ ಇನ್ನೂ ಬೇಜಾರಾಗ್ಬೋದೇನೋ. ಸೊ ಅವಳಿಗೆ ಸ್ವಲ್ಪ ಟೈಮ್ ಕೊಟ್ಬಿಡೋಣ, ಅವಳೇ ಸ್ವಲ್ಪ ಟೈಮ್ ತೊಗೊಂಡ್ರೆ ಮೈಂಡ್ ಸ್ವಲ್ಪ ಫ್ರೀ ಆಗ್ಬೋದು ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಆ್ಯಕ್ಚುಲಿ ಆ ಒಂದು ಸ್ಪೇಸ್ ಕೊಟ್ಟಿರ್ತಾರೆ, ಆಯಿತಾ. ಸೊ ಅದು ಅವ್ರ ಪ್ರಕಾರ ಹೆಂಡ್ತಿಗೆ ಮಾಡ್ತಿರೋದು ಅಂತ ಆ ಸಿಚುವೇಶನ್ ಕ್ಲಿಯರ್ ಆಗೋದಕ್ಕೆ. ಸೊ ಇವಾಗೇನಾಗುತ್ತೆ ಅಂತ ಹೇಳಿದ್ರೆ, ಇದನ್ನು ಹಸ್ಬೆಂಡ್ ಇದನ್ನು ಕ್ಲಿಯರಾಗಿ ಹೆಂಡ್ತಿಗೆ ಹೇಳಿಲ್ಲ ಅಂದರೆ ಹೆಂಡ್ತಿಗೆ ಗೊತ್ತಾಗಲ್ಲ. ಸೊ ಅವಾಗೇನಾಗುತ್ತೆ, ನಾನು ಯೋಚನೆ ಮಾಡ್ತಿರೋದು ಬೇರೆ, ಅವ್ರು ಯೋಚನೆ ಮಾಡ್ತಿರೋದು ಬೇರೆ. ನನಗೆ ಸೊಲ್ಯೂಷನ್ ಎಕ್ಸ್, ಅವರಿಗೆ ಸೊಲ್ಯೂಷನ್ ವೈ. ಸೊ ಇದನ್ನು ನಾವು ಯಾವಾಗ ಕಮ್ಯುನಿಕೇಟ್ ಮಾಡಿ ಹೇಳ್ತೀವಿ ಆವಾಗ ನಮಗೆ ಅರ್ಥ ಆಗುತ್ತೆ, ಓಕೆ, ಒಂದೇ ಸಿಚುವೇಶನ್ಗೆ ನಾನು ಹೆಲ್ಪ್ ಯಾವ ಥರ ಸೀಕ್ ಮಾಡ್ತಾಯಿದ್ದೀನಿ, ನನ್ನ ಹಸ್ಬೆಂಡ್ ಯಾವ ಥರ ಹೆಲ್ಪ್ ಕೊಡ್ತಿದ್ದಾರೆ, ಎಷ್ಟು ಡಿಫ್ರೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಇವಾಗ ಉಲ್ಟಾ ತಗೊಳ್ಳೋಣ, ಇನ್ನೊಂದು ಸಿಚುವೇಶನ್. ಹಸ್ಬೆಂಡಿಗೆ ತುಂಬ ಬೇಜಾರಾಗಿದೆ. ಸೊ ನಾನೇನು ಅನ್ಕೊತೀನಿ, ಯೂಶ್ವಲಿ ನನಗೇನಾದರೂ ಬೇಜಾರಾಗಿದ್ದಾಗ ನನಗೆ ಯಾರಾದರೂ ಬಂದು ಮಾತಾಡ್ಸಿದ್ರೆ ಅಥವಾ ನಾನು ಇದನ್ನು ಬೇರೆಯವ್ರ ಹತ್ರ ಹೇಳಿದ್ರೆ ನಂಗೆ ಸಮಾಧಾನ ಆಗುತ್ತೆ ಅಂತ ಅಂದ್ಕೊಂಡು ನಾನು ಕೂಡ ನನ್ನ ಹಸ್ಬೆಂಡ್ಗೆ ಅದನ್ನೇ ಮಾಡೋಕ್ಕೋಗ್ತೀನಿ. ಯಾಕೆ ಹಿಂಗಿದ್ದೀರಾ, ಏನಾಯಿತು ಹೇಳಿ ಅಂತೆಲ್ಲ ಹೋಗಿ ಕೇಳ್ತಾ ಇರ್ತೀನಿ. ಅವ್ರಿಗೆ ಅದು ಇಷ್ಟ ಆಗಲ್ಲ, ಆಗ್ದಲೇ ಇರ್ಬೋದು. ಸೊ ಅವ್ರೇನು ಅನ್ಬೋದು, ನನ್ನ ತಲೆ ತಿನ್ಬೇಡ, ಹೋಗು ಸುಮ್ಮನೆ ನನ್ನ ಅಂತ ಹೇಳ್ಬಿಡ್ಬೋದು. ಅವಾಗ ಮತ್ತೇನಾಗ್ಬೋದು, ವೈಫಿಗೆ ಬೇಜಾರಾಗ್ಬೋದು. ನೋಡು, ನಾನು ಹಸ್ಬೆಂಡಿಗೆ ಸಮಾಧಾನ ಮಾಡೋದಕ್ಕೆ ಹೋದರೆ ಅವ್ರು ನನ್ನ ಹತ್ರ ಮಾತಾಡಿಸ್ತಲ್ಲ ಇದು ಮಾಡಿಬಿಟ್ರಲ್ಲ ಅಂತ. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು, ಇವಾಗ ಆ ಹಿಂದಿನ ಸಿಚುವೇಶನ್ಗೆ ಹೋಗಬೇಕು. ಓಕೆ, ಲಾಸ್ಟ್ ಟೈಮ್ ನನಗೆ ಈ ಥರ ಆದಾಗ ನನ್ನ ಹಸ್ಬೆಂಡ್ ನನಗೆ ಟೈಮ್ ಕೊಟ್ಟಿದ್ದರು, ಸ್ಪೇಸ್ ಕೊಟ್ಟಿದ್ದರು. ಸೊ ಅಂದರೆ ಅವ್ರಿಗೆ ಈ ಥರ ಸಿಚುವೇಷನಲ್ಲಿ ಟೈಮ್ ಆ್ಯಂಡ್ ಸ್ಪೇಸ್ ಬೇಕು ಅಂತ ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಆ ಟೈಮ್ ಮತ್ತು ಸ್ಪೇಸ್ ಕೊಡಬೇಕು. ಸೊ ಈ ಥರ ಆದಾಗ ಏನಾಗುತ್ತೆ, ಚಿಕ್ಕದಾಗಿ ನಾವು ಈ ಥರ ಎಕ್ಸ್ಪೆಕ್ಟೇಷನ್ಸ್ನ ಅಥವಾ ನಮಗೇನು ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬಾ ಕಡಿಮೆ ಆಗುತ್ತೆ. ಸೊ ನಾನು ಇದೊಂದು ಎಕ್ಸಾಂಪಲ್ ಕೊಟ್ಟೆ. ಈ ಥರ ಆ್ಯಕ್ಚುಲಿ ಪ್ರತಿನಿತ್ಯ ಏನಾದರೂ ಒಂದು ನಡೀತಾನೆ ಇರುತ್ತೆ ಜೀವನದಲ್ಲಿ. ಸೊ ಹಾಗಾಗಿ ನಾವು ನಮ್ಮ ಏನೇ ಒಂದು ಪ್ರಾಬ್ಲಮ್ ಇದ್ದರೂ, ಏನೇ ಒಂದು ಫೀಲಿಂಗ್ಸ್ ಇದ್ದರೂ, ನಮಗೇನು ಅನಿಸ್ತಿದೆ, ನಮಗೇನು ನೀಡಿದೆ,
ಎಲ್ಲದನ್ನು ನಾವು ಓಪನ್ ಆಗಿ ಹೇಳ್ದಾಗ್ಲೇ ಇನ್ನೊಂದು ವ್ಯಕ್ತಿಗೆ ಗೊತ್ತಾಗೋದು. ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನಾವು ಬೆಳ್ಕೊಂಬಂದಿರೋ ರೀತಿ ಡಿಫ್ರೆಂಟ್ ಇರುತ್ತೆ. ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ನಮ್ಮ ಸುತ್ತಮುತ್ತ ಇರುವಂತಹ ಕಪಲ್ಸ್ ಅಂದರೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಯಾರೋ ಆಗಿರ್ಬೋದು, ಅಕ್ಕಪಕ್ಕ ಮನೇಲಿರೋ ಗಂಡ ಹೆಂಡತಿ ಆಗಿರ್ಬೋದು. ಸೊ ಅವರೆಲ್ಲರೂ ಯಾವ ರೀತಿ ಇರ್ತಾರೆ ಅದೊಂದು ನಮಗೆ ಇಮೇಜ್ ಇರುತ್ತೆ. ಸೊ ಆ ಥರನೇ ಇರ್ತಾರೆ ಎಲ್ಲರೂ ಅಂತ. ಬಟ್ ಅದು ವರ್ಕೌಟ್ ಆಗಲ್ಲ. ವಾಟ್ ಎವರ್ ಯು ಫೀಲ್, ವಾಟ್ ಎವರ್ ಯು ಥಿಂಕ್, ಯು ಹ್ಯಾವ್ ಟು ಬಿ ಫ್ರೀ ಆ್ಯಂಡ್ ಓಪನ್ಲಿ ಟಾಕ್ ಅಬೌಟ್ ಇಟ್. ಅದು ಬರೀ ಹಸ್ಬೆಂಡ್ಗೆ ಅಂತನೆಲ್ಲ, ವೈಫ್ಗೆ ಅಂತನೆಲ್ಲ, ಇಬ್ಬರು ಕಡೆಯಿಂದನೂ ಆಗಬೇಕು. ಓನ್ಲಿ ದೆನ್ ನಮ್ಮ ರಿಲೇಷನ್ಶಿಪ್ ಆ್ಯಕ್ಚುಲಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಂದರೆ ದ ಮೋರ್ ವಿ ಟಾಕ್ ದ ಬೆಟರ್ ಅ ರಿಲೇಷನ್ಶಿಪ್ ಬಿಕಮ್ಸ್. ಮತ್ತು ಇನ್ನೂ ಒಂದು ತುಂಬ ಜನ ಏನು ಅನ್ಕೊತಾರೆ ಅಂದರೆ, ನನಗೆ ಏನು ಅನಿಸ್ತಿದೆ ಅದನ್ನು ನಾನು ಹೇಳಿಬಿಟ್ರೆ ಅವ್ರಿಗೆ ನಾನು ವೀಕ್ ಅಂತ ಅನಿಸ್ತೀನ, ಅಥವಾ ನಾನು ಹೇಳೋದು ಅವ್ರಿಗೆ ಇಷ್ಟ ಅಂತಲೇ ಇರ್ಬೋದು, ನನ್ನ ಮೈಂಡಲ್ಲಿ ಈ ಥರ ಏನೋ ನಡೀತಿದೆ, ಅದನ್ನೇ ಹೇಳಿದ್ರು ಅವ್ರೇನು ಅಂದ್ಕೊತಾರೆ ಅಂತೆಲ್ಲ ಅಂದ್ಕೊಳ್ಳೇಬಾರ್ದು. ಬಿಕಾಸ್ ಅಲ್ಟಿಮೇಟ್ಲಿ ಅಂದರೆ ನಾವು ಪಾರ್ಟ್ನರ್ಸ್ ಅಲ್ವಾ. ಸೊ ಏನಕ್ಕೆ ನಮ್ಮ ಇರೋದೇ ಒಬ್ರಿಗೊಬ್ರದ್ದು ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ, ಕಷ್ಟದಲ್ಲಿ ಭಾಗಿಯಾಗೋದಕ್ಕೆ. ಸೊ ಹಾಗಾಗಿ ವಿತೌಟ್ ಥಿಂಕಿಂಗ್ ಸೋ ಮೆನಿ ಥಿಂಗ್ಸ್, ಏನು ಅನಿಸುತ್ತೆ ಅದನ್ನು ಹೇಳ್ತಾ ಹೋದರೆ ಅದೇ ಆ್ಯಕ್ಚುಲಿ ಬ್ಯೂಟಿಫುಲ್ ರಿಲೇಷನ್ಶಿಪ್ಪಲ್ಲಿ. ಬಿಕಾಸ್ ಯು ಫೀಲ್ ಸೋ ಗುಡ್ ವೆನ್ ಯು ಕ್ಯಾನ್ ಜಸ್ಟ್, ಅಂದರೆ ಏನು ಫಿಲ್ಟರ್ಸ್ ಇಲ್ದಲೆ ನಾನೆಲ್ಲ ಮಾತಾಡ್ಬೋದು ನನ್ನ ಪಾರ್ಟ್ನರ್ ಹತ್ರ ಅಂತಂದರೆ ದಟ್ಸ್ ಅ ಬ್ಲೆಸ್ಸಿಂಗ್ ಅಲ್ವಾ. ಅಂದರೆ ಆ ಸೇಫ್ಟಿ ಫಸ್ಟ್ ಯು ಹ್ಯಾವ್ ಟು ಫೀಲ್. ಅಂದರೆ ನಮಗೆ ಆ ನಂಬಿಕೆ ಇರಬೇಕು, ಓಕೆ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಹತ್ರ ನನಗೇನು ಅನಿಸ್ತಿದೆ ಅದನ್ನು ನಾನು ಓಪನಾಗಿ ಹೇಳ್ಬೋದು, ಅವ್ರು ಅದನ್ನು ಅರ್ಥ ಮಾಡ್ಕೊತಾರೆ ಅಂತ. ಅವ್ರಿಗೆ ಕೆಲವೊಂದು ಸಲ ಅರ್ಥ ಆಗ್ದಲೇ ಇರ್ಬೋದು, ಹಂಗಂತ ಅಲ್ಲಿಗೆ ಸ್ಟಾಪ್ ಮಾಡ್ಬಾರ್ದು. ನಾನು ಆಲ್ರೆಡಿ ಹೇಳಿದ್ದೆ ಆದರೆ ಅವ್ರಿಗೆ ಅದೇನೂ ಅರ್ಥ ಆಗಿಲ್ಲ ಅಂತ. ಅದು ಈಸಿಯಾಗಿ ಎಲ್ರಿಗೂ ಬರೋದಿಲ್ಲ. ಫಾರ್ ದ್ಯಾಟ್ ಸಮ್ಟೈಮ್ಸ್ ಇಟ್ ಟೇಕ್ಸ್ ಲಾಡ್ ಆಫ್ ಟೈಮ್, ಇಟ್ ಟೇಕ್ಸ್ ಲಾಡ್ ಆಫ್ ಪ್ರಾಕ್ಟೀಸ್. ಯು ಹ್ಯಾವ್ ಟು ಕೀಪ್ ಟ್ರೈಯಿಂಗ್. ರಿಲೇಷನ್ಶಿಪ್ ಯಾವಾಗ್ಲೂ ಪರ್ಫೆಕ್ಟಾಗಿರಲ್ಲ. ಬಟ್ ನಾವೇನು ಮಾಡಬೇಕಂದ್ರೆ ವಿ ಹ್ಯಾವ್ ಟು ಟಾಕ್ ಅ ಲಾಟ್, ವಿ ಹ್ಯಾವ್ ಟು ಕೀಪ್ ಎಕ್ಸ್ಪ್ರೆಸ್ಸಿಂಗ್, ವಿ ಹ್ಯಾವ್ ಟು ಕೀಪ್ ಎಕ್ಸ್ಪ್ಲೋರಿಂಗ್ ಒನ್ ಅದರ್ಸ್ ಮೈಂಡ್ ಸೆಟ್ ಆಗಿರ್ಬೋದು, ನೇಚರ್ ಆಗಿರ್ಬೋದು. ಅದು ಮಾಡಿದಷ್ಟು ಆ ಒಂದು ರಿಲೇಷನ್ಶಿಪ್ ಇನ್ನೂ ತುಂಬ ಬ್ಯೂಟಿಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ರಿಲೇಷನ್ಶಿಪ್ ಬಗ್ಗೆ ಇನ್ನೊಂದು ಟಾಪಿಕ್ ತೊಗೊಂಡು ಮಾತಾಡ್ಕೊಂಡು ಬರ್ತೀನಿ. ನಿಮಗೆ ಈ ವಿಡಿಯೋ ಯೂಸ್ ಆಗಿತ್ತಂದರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಸಿ ಯು ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು.